ವ್ಯಾಖ್ಯಾಮುದ್ರಾಂ ಕರಸರಸುಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಃ ಪ್ಲಾವಯನ್ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ. ಶ್ರೀಗುರುಭ್ಯೋ ನಮಃ. ಸ್ವಸ್ತ್ಯಸ್ತು ಸತಾಂ. ಜ್ಞಾನಗಮ್ಯವಾಹಿನಿಯ ಸಮಸ್ತ ವೀಕ್ಷಕ ವೃಂದಕ್ಕೆ ಹೃತ್ಪೂರ್ವಕವಾದ ನಮಸ್ಕಾರಗಳು. ಹಿಂದಿನ ಸಂಚಿಕೆಯಲ್ಲಿ ನಾವು ಶಿವಸ್ತುತಿ ಹೊರಟು ಬಂದ ಕ್ರಮವನ್ನು ನೋಡಿದೆವು. ಯಾವ ಕಾಲದಲ್ಲಿ ಇದು ರೂಪುಗೊಂಡಿತು, ಯಾರು ಸ್ತುತಿಸಿದರು ಅನ್ನುವ ವಿಷಯದ ಬಗ್ಗೆ ನಾವು ಚಿಂತಿಸ್ತಾ ಸ್ತೋತ್ರಕ್ಕೆ ಪ್ರವೇಶ ಮಾಡಿದ್ವಿ. ಸಂವರ್ತ ಮರುತ್ತನ ಯಾಗಕ್ಕಾಗಿ ವಿಶಿಷ್ಟವಾದ ಸಂಪತ್ತನ್ನು ಪ್ರಾರ್ಥಿಸುವ ದೃಷ್ಟಿಯಿಂದ ಮುಂಜಾವಾನನ್ನುವ ಪರ್ವತದಲ್ಲಿ ಸಪರಿವಾರನಾಗಿ ಕೂತಿದ್ದಂತಹ ರುದ್ರದೇವನನ್ನು ಸಂಪತ್ತಿಗೆ ಒಡೆಯನಾಗಿ ಪ್ರಾರ್ಥಿಸಿ ಯಾಗ ಪರಿಪೂರ್ಣತೆಗಾಗಿ ಸಂಪತ್ತಿನ ಪ್ರದಾನವನ್ನು ನೀನು ಮಾಡಬೇಕು ಅಂತ ಕೇಳಿಕೊಂಡ ಭಾಗವನ್ನು ನಾವು ನೋಡುತ್ತಾ ಇದ್ದೆವು. ಈ ಸ್ತುತಿಯ ಬಗ್ಗೆ ಹೇಳಿದ್ದು ವ್ಯಾಸರು ಯುಧಿಷ್ಠಿರನಿಗೆ ಅವನು ಅಶ್ವಮೇಧ ಯಾಗ ಮಾಡುವಾಗ ಮರುತ್ತ ಸಂಪಾದನೆ ಮಾಡಿ ಯಾಗದಲ್ಲಿ ಬೇಕಾದಷ್ಟು ದಾನ ಧರ್ಮವನ್ನು ಮುಗಿಸಿ ನಂತರ ಉಳಿದ ಒಂದು ಸಣ್ಣ ಪ್ರಮಾಣದ ಭಾಗ ಇಲ್ಲಿದೆ ಅಂತ ಅದರಿಂದ ಒಂದು ಭಾಗವನ್ನು ತಂದ ಪ್ರಸಂಗದಲ್ಲಿ ಈ ಸ್ತುತಿ ಮಹಾಭಾರತದ ಆಶ್ವಮೇಧಿಕ ಪರ್ವದ 8ನೆಯ ಅಧ್ಯಾಯದಲ್ಲಿ ಈ ಸ್ತುತಿ ರೂಪುಗೊಂಡಿದೆ. ಗಿರಿಶಾಯ ಪ್ರಶಾಂತಾಯ ಯತಯೇ ಚೀರವಾಸಸೇ ಬಿಲ್ವದಂಡಾಯ ಸಿದ್ಧಾಯ ಸರ್ವದಂಡಧರಾಯ ಚ. ಗಿರಿಶ ಅಂತ ದೇವರಿಗೆ ಹೆಸರು. ರುದ್ರದೇವನ ಅಪೂರ್ವವಾದ ಹೆಸರುಗಳಲ್ಲಿ ಇದೊಂದು. ಗಿರೀಶ ಅಂತನೂ ಒಂದಿದೆ, ಗಿರಿಶ ಅಂತನೂ ಒಂದಿದೆ. ಗಿರಿ ಈಶ ಅಂತಂದರೆ ಬೆಟ್ಟಗಳ ಒಡೆಯ ಅಂತ, ಹಿಮವತ್ತಪ್ಪಲಿನಲ್ಲಿ ಕೂತವ ಅಂತ. ಗಿರಿಶ ಅಂದರೆ ಗಿರಿ ಶೇತೆ, ಬೆಟ್ಟದಲ್ಲೇ ಕೂತವ, ಬೆಟ್ಟದಲ್ಲೇ ನೆಲೆಸಿದವ, ಅದು ಒಡೆತನ. ಇದು ಕೂತು ಲೋಕಕ್ಕೆ ಅನುಗ್ರಹಕ್ಕಾಗಿ ದೃಷ್ಟಿ ಬೀರುವಂತಹ ಸ್ಥಿತಿ. ಇನ್ನೊಂದು ಗಿರಿ ಅಂದರೆ ನುಂಗುವುದು ಅಂತ ಅರ್ಥ, ಸಂಹಾರ ಶಕ್ತಿ ಅಂತ ಅರ್ಥ. ಚೆನ್ನಾಗಿ ಜಗತ್ತನ್ನು ನುಂಗಿ ಮಂಗಳವನ್ನುಂಟು ಮಾಡುವವನಾದ್ರಿಂದಾಗಿ ಅವನನ್ನು ಗಿರಿಶ ಅಂತ ಕರೆದ್ರು. ಅಂತಹ ನಮ್ಮ ಪಾಪಗಳನ್ನೆಲ್ಲ ನುಂಗಿ ನಮಗೆ ಮಂಗಳವನ್ನುಂಟು ಮಾಡುವಂತಹ ರೂಪಕ್ಕೆ ಗಿರಿಶ ಅಂತ ಕರೀತಾರೆ. ಪ್ರಶಾಂತಾಯ, ಮನಸ್ಸು ಹಿಡಿತದಲ್ಲಿದ್ದರೆ ಮಾತ್ರ ಬದುಕಿನ ಎಲ್ಲ ಘಟನೆಗಳು ಶಾಂತವಾಗಿ ಸ್ವೀಕರಿಸಲಿಕ್ಕೆ ಸಾಧ್ಯವಾಗುತ್ತೆ. ಅದನ್ನು ಕೊಡುವವನು ಪ್ರಶಾಂತ ರೂಪನಾದ ರುದ್ರದೇವ. ಯತಯೇ, ನಿಯಂತ್ರಣದಲ್ಲಿರುವವ. ಚೀರವಾಸಸೇ, ಅತ್ಯಂತ ಸಾಮಾನ್ಯವಾದ ಕೋರಾ ಬಟ್ಟೆ ಅಂತ ನಾವು ಹೇಳ್ತೇವಲ್ಲ, ಅಂತಹ ಚೀರ ಬಟ್ಟೆಯನ್ನು ತೊಟ್ಟವ. ಬಿಲ್ವದಂಡಾಯ, ಬಿಲ್ವಪತ್ರದ ದಂಡವನ್ನು ಕೈಯಲ್ಲಿ ಹಿಡಿದವ. ಸಿದ್ಧಾಯ, ಮಂತ್ರದ ಸಿದ್ಧಿಯನ್ನು ಪಡೆದವ. ಸರ್ವದಂಡಧರಾಯ ಚ, ಎಲ್ಲ ಬಗೆಯ ಶಿಕ್ಷೆಯನ್ನು ಕೊಡುವುದಕ್ಕೂ ಕೂಡ ಸಂಹಾರ ಶಕ್ತಿಯಾಗಿ ಯಾರು ಎಲ್ಲಿ ತಪ್ಪು ಮಾಡ್ತಾರೆ ಅಲ್ಲಿ ತಕ್ಷಣವೇ ಶಿಕ್ಷೆ ಕೊಡುವುದಕ್ಕೆ ಬೇಕಿರುವಂತಹ ಯಮನ ಸ್ಥಾನಕ್ಕೆ ಪ್ರಚೋದನೆ ನೀಡುವಂತಹ ರೂಪನಾಗಿ ನಿಂತಿದ್ದಾನೆ. ಮೃಗವ್ಯಾಧಾಯ ಮಹತೆ ಧನ್ವಿನೇ ಚ ಭವಾಯ ಚ ಪರಾಯ ಸೌಮ್ಯವಕ್ತ್ರಾಯ ಸೃವಹಸ್ತಾಯ ವರ್ಷಿಣೇ. ಬೇಟೆಯ ಆಡುವುದಕ್ಕಾಗಿ ಕಿರಾತನ ವೇಷವನ್ನು ತೊಟ್ಟು ಅರ್ಜುನನಿಗೆ ವರವನ್ನು ನೀಡಿದಂತಹ ರೂಪ ಮೃಗವ್ಯಾಧನಾಗಿ. ಮಹತ್ವವನ್ನು ನಿರಂತರ ಅಂದರೆ ಮಧ್ಯದಲ್ಲಿ ಎಲ್ಲೋ ಒಂದು ದಿವಸ ಇಷ್ಟು ದಿವಸ ಮಾತ್ರ ಹೀಗೆ, ಇನ್ನೊಂದು ದಿವಸ ಹಾಗೆ ಅನ್ನುವ ರೀತಿ ಇಲ್ಲ. ಯಾವಾಗಲೂ ಮಹತ್ವಪೂರ್ಣವಾದ ಚಿಂತನೆಯಲ್ಲೇ ತೊಡಗಿರುವ, ಧನುಸ್ಸನ್ನು ಹಿಡಿದ, ಸಂಸಾರಕ್ಕೆ ಬೇಕಿರುವಂತಹ ಎಲ್ಲ ಸುಖಗಳನ್ನು ಕೊಡುವ, ಭವ ಅಂದರೆ ಸುಖ ಅಂತನೂ ಅರ್ಥ, ಅಂತಹ ಸುಖವನ್ನು ನೀಡುವ, ಎಲ್ಲ ಶಕ್ತಿಗಳಿಗಿಂತ ಮೀರಿ ನಿಂತ, ಸಮಾಧಾನದಿಂದ ತನ್ನ ಮುಖ ಕಮಲದಿಂದಲೇ ಸೌಮ್ಯತೆಯನ್ನು ಹುಟ್ಟುಹಾಕುವ, ಯಜ್ಞದಲ್ಲಿ ಸುರುವವನ್ನು ಹಿಡಿದು ಯಾಗಕ್ಕೆ ಬೇಕಿರುವ ಎಲ್ಲ ಬಲವನ್ನು ತುಂಬುವ ಅನುಗ್ರಹ ವರ್ಷಿಯಾದ ಭಗವಂತನಿಗೆ, ರುದ್ರದೇವನಿಗೆ ನನ್ನ ನಮಸ್ಕಾರ. ಹಿರಣ್ಯಬಾಹವೇ ರಾಜನ್ನುಗ್ರಾಯ ಪತಯೇ ದಿಶಾಂ ಪಶೂನಾಂ ಪತಯೇ ಚೈವ ಭೂತಾನಾಂ ಪತಯೇ ನಮಃ. ತೋಳಿನಲ್ಲಿ ಕೊಡಬೇಕು ಅಂತ ಯಾವಾಗಲೂ ಬಂಗಾರವನ್ನು ಹಿಡಿದು ಕಾಯುವವ, ಬೇಕು ಅಂತ ಕೇಳಿದರೆ ತಕ್ಷಣವೇ ಕೊಟ್ಟು ಬಿಡುವವ. ಅಷ್ಟೇ ಅಲ್ಲ, ತಪ್ಪು ಮಾಡಿದರೆ ಮಾತ್ರ ಉಗ್ರ, ಸಿಟ್ಟಿನಿಂದ ಅವನನ್ನು ಅಲ್ಲೇ ಕತ್ತರಿಸಿ ಬಿಡ್ತಾನೆ. ಅಂತಹ ಉಗ್ರಾಯ, ಎಲ್ಲ ದಿಕ್ಕುಗಳಿಗೂ ಒಡೆಯನಾಗಿರುವ, ಜೀವಜಾತಗಳಾಗಿ ಸಂಸಾರದ ಪಾಶದಲ್ಲಿ ಸಿಕ್ಕಿಬಿದ್ದ ಪಶುಗಳ ಒಡೆಯನೆನಿಸಿ ಎಲ್ಲ ಭೂತಗಳ ನಾಯಕನಾಗಿ ನಿಂತವ. ವೃಷಾಯ ಮಾತೃಭಕ್ತಾಯ ಸೇನಾನ್ಯೈ ಮಧ್ಯಮಾಯ ಚ ಅಭಿವಕ್ತ್ರಾಯ ಪತಯೇ ಸರ್ವದೇವಮಯಾಯ ಚ ಅಜಾಯ ಕೃಷ್ಣನೇತ್ರಾಯ ವಿರೂಪಾಕ್ಷಾಯ ಚೈವ. ಧರ್ಮದ ದಾರಿಯಲ್ಲಿ, ವೃಷ ಅಂದರೆ ಧರ್ಮ, ಧರ್ಮವನ್ನು ಪ್ರಚೋದಿಸುವವ, ಪ್ರೇರೇಪಿಸುವವ. ಮಾತೃಭಕ್ತಾಯ, ವಿಶೇಷವಾಗಿ
ಬ್ರಹ್ಮದೇವನ ಹುಬ್ಬಿನ ಕುಣಿತಕ್ಕೆ ಹುಟ್ಟಿದವ ಅಂತ ನಮಗೆ ಸೃಷ್ಟಿಯ ಆರಂಭದ ಕಥೆಯಲ್ಲಿ ಬರುತ್ತೆ. ಇನ್ನೊಂದು ಸರ್ತಿ ಅವನು ಸರಸ್ವತಿಯ ಉದರದಿಂದ ಹುಟ್ಟಿ ಬಂದ ಅನ್ನುವ ಕಥೆಯೂ ಇದೆ. ಹಾಗಾಗಿ ಅಂತಹ ಸರಸ್ವತಿಯಲ್ಲಿ ವಿಶೇಷವಾದ ಗೌರವನ್ನಿಟ್ಟುಕೊಂಡಂತಹ ರುದ್ರದೇವನನ್ನು ಮಾತೃಭಕ್ತ ಅಂತ ಕರೀತಾರೆ. ಸೇನಾನ್ಯೈ, ಎಲ್ಲ ಸೇನೆಗಳನ್ನು ನಡೆಸುವವ. ಮಧ್ಯಮಾಯ ಚ, ಎಲ್ಲದರ ನಡುವೆ ನಿಂತು, ಅಂದರೆ ಏನೇ ತೊಂದರೆ ಬಂದು ನಾನು ಮಧ್ಯದಲ್ಲಿ ನಿಂತು ಅದನ್ನು ಪರಿಹರಿಸ್ತೇನೆ ಅಂತ ನಿಲ್ಲುವವ. ಸುಂದರವಾದ ಮೋರೆಯಿಂದ ಕೂಡಿದವನಾಗಿ, ಎಲ್ಲವನ್ನು ಪಾಲಿಸುವವನಾಗಿ, ಎಲ್ಲ ದೇವತೆಗಳ ಶಕ್ತಿಯನ್ನು ಜೊತೆಯಲ್ಲಿ ಇಟ್ಟುಕೊಂಡವನಾಗಿ, ಹುಟ್ಟಿ ಬಂದಂತಹ ಚತುರ್ಮುಖನಿಗೆ ತಾನು ಮಗನಾಗಿ, ಕಪ್ಪಾದ ತೀವ್ರವಾದ ಸುಖವನ್ನೇ ನೀಡುವ, ಎಲ್ಲವನ್ನು ಆಕರ್ಷಿಸುವ ಕಣ್ಣುಗಳಿಂದ ಕೂಡಿದವನಾಗಿ, ಆದರೆ ಲೋಕದ ಬೇರೆಯವರಿಗಿಂತ ವಿಚಿತ್ರವಾದ ಮೂರನೆಯ ಕಣ್ಣಿನಿಂದ ತುಂಬಿದಂತಹ ರುದ್ರದೇವನಿಗೆ ನನ್ನ ನಮಸ್ಕಾರ. ತೀಕ್ಷ್ಣ ದಂಷ್ಟ್ರಾಯ ತೀಕ್ಷ್ಣಾಯ ವೈಶ್ವಾನರ ಮುಖಾಯ ಚ. ಕೆಲವೊಂದು ಸರ್ತಿ ವೀರಭದ್ರ ರೂಪವನ್ನು ತಾಳಿದಾಗ ತನ್ನ ಶತ್ರುಗಳಿಗೆ ಭಯವನ್ನು ಹುಟ್ಟಿಸುವುದಕ್ಕಾಗಿ ವಿಶಿಷ್ಟವಾದ ರೂಪವನ್ನು ತೊಟ್ಟದ್ದು ನಮಗೆ ದಕ್ಷಾಧ್ವರದ ಪ್ರಸಂಗದಲ್ಲಿ ಕಾಣುತ್ತೆ. ಆಗ ಅತ್ಯಂತ ಚೂಪಾದ ಕೋರೆ ಹಲ್ಲನ್ನು ಹೊಂದಿದವನು, ವೈಶ್ವಾನರನನ್ನೇ ತನ್ನ ಬಾಯಿಯಲ್ಲಿ ಹೊತ್ತು ನಿಂತ, ಅಂದರೆ ಅಗ್ನಿಯನ್ನು ತನ್ನ ಕಣ್ಣುಗಳಿಂದ ತನ್ನ ಬಾಯಿಯಿಂದ ಶತ್ರುಗಳನ್ನು ಸಂಹಾರ ಮಾಡುವುದಕ್ಕಾಗಿ ಹೊರಗೆಡಹಿದವ. ಮಹದ್ಯುತೇ ಅನಂಗಸ್ಯ ಸರ್ವಕಾಯ ಪ್ರಮಾಥಿನೇ. ಇನ್ನೂ ಒಂದು ಕಾರಣ ಅಗ್ನಿಯನ್ನು ಹೊರಕ್ಕೆ ಚೆಲ್ಲಿದ್ದು ಅಂತ ಹೇಳಲಿಕ್ಕೆ, ತನ್ನ ತಪಸ್ಸಿಗೆ ಭಂಗವನ್ನುಂಟು ಮಾಡಿದಂತಹ ಕಾಮನನ್ನು ಮೂರನೆಯ ಕಣ್ಣಿನಿಂದ ಸುಟ್ಟು ತನ್ನ ತಪಸ್ಸನ್ನು ಮುಂದುವರೆಸಿದಂತಹ ರೂಪ ಮಹದ್ಯುತೇ ಅನಂಗಸ್ಯ. ಅನಂಗನಿಗೆ, ಅನಂಗ ಅಂದರೆ ಅಂಗ ಕಳೆದುಕೊಂಡವ. ಕಾಮ ರುದ್ರದೇವನ ಕೋಪಾಗ್ನಿಗೆ ತುತ್ತಾಗಿ ತನ್ನ ಶರೀರವನ್ನು ಕಳೆದುಕೊಂಡ ನಂತರ ಅವನಿಗೆ ಅನಂಗ ಅಂತ ಹೆಸರು ಬಂತು. ಸರ್ವಕಾಯ ಪ್ರಮಾಥಿನೇ, ಎಲ್ಲ ಶರೀರಗಳ ಒಳಗೂ ಕೂಡ ಈ ಕಾಮ ನೆಲೆಸಿದ್ದನ್ನು ನಿಗ್ರಹಿಸಲಿಕ್ಕೋಸ್ಕರ ರುದ್ರದೇವ ತನ್ನ ಮೂರನೆಯ ಕಣ್ಣನ್ನು ತೆರೆದು ರಕ್ಷಿಸುವವ. ತಥಾ ರುದ್ರಾಧಿಪತೇ ಪೃಥವೇ ಕೃತ್ತಿವಾಸಸೆ ಕಪಾಲಮಾಲಿನೇ ನಿತ್ಯಂ ಸುವರ್ಣ ಮುಕುಟಾಯ ಚ. ಎಲ್ಲ ರುದ್ರಗಣಗಳಿಗೆ ಒಡೆಯನಾಗಿದ್ದವನು, ಅತ್ಯಂತ ತುಂಬಿದ ಶರೀರವುಳ್ಳವನು, ಗಜಚರ್ಮಾಂಬರನಾಗಿ ಆನೆಯ, ಅಂದರೆ ರಾಕ್ಷಸನೊಬ್ಬನನ್ನು ಕೊಂದು, ಆನೆಯ ರೂಪದಲ್ಲಿ ಬಂದವನನ್ನು ಕೊಂದು ಅವನ ಚರ್ಮವನ್ನು ತನಗೆ ಉಡುಗೆಯನ್ನಾಗಿ ತೊಟ್ಟವ. ಚತುರ್ಮುಖನ 5ನೆಯ ತಲೆಯನ್ನು ಕೀಳುವ ಪ್ರಯತ್ನದಲ್ಲಿ ಅದು ಕೈಯೇ ಹಿಡಿದು ಬಂದಾಗ ಕಪಾಲಿಯಾಗಿ ಓಡಾಡಿದವ. ಆನಂತರ ಅಂತಹ ದುಷ್ಟರನ್ನು ಸಂಹಾರ ಮಾಡಿ ತನ್ನ ಕೊರಳ ತುಂಬ ಕಪಾಲವನ್ನು ತೊಟ್ಟವ. ಇದೆಲ್ಲ ಸಾಮಾನ್ಯವಾಗಿ ಈ ಕ್ಷುದ್ರ ಪ್ರಯೋಗಗಳನ್ನು ದೂರ ಮಾಡುವುದಕ್ಕೋಸ್ಕರ, ಕೃತ್ಯವನ್ನು ಪ್ರತಿಯಾಗಿ ಬಳಸುವುದಕ್ಕೋಸ್ಕರ ಈ ರೂಪದ ಚಿಂತನೆಗಳನ್ನು ಮಾಡುವುದಿದೆ. ಅಂದರೆ ಸ್ಮಶಾನವಾಸಿಯಾಗಿ ವೈರಾಗ್ಯದ ನಿಧಿ ಅವನು, ಆದರೆ ಸ್ಮಶಾನವಾಸಿಯಾಗಿ ಕಪಾಲಗಳನ್ನು ಹೊತ್ತು ನನಗೆ ಈ ಜಗತ್ತಿನಲ್ಲಿ ನೀವು ಯಾರು ಏನೇ ಬಂದರೂ ಕೂಡ ಕೊನೆಗೆ ನನ್ನ ಕೊರಳಲ್ಲಿ ನಿಮ್ಮ ತಲೆ ನಿಶ್ಚಯವಾಗಿ ಉಳಿಯುತ್ತೆ ಅನ್ನೋದನ್ನು ಸೂಚಿಸುವವನಾಗಿ ನಿತ್ಯವೂ, ಆದರೆ ಇನ್ನೊಂದು ಕಡೆಯಿಂದ ಸುವರ್ಣ ಮಕಟಾಯಚ, ಕಪಾಲಮಾಲಿ ಅಂತ ಕಾಣಿಸ್ತಾನೆ ಒಂದು ಕಡೆ, ಇನ್ನೊಂದು ಕಡೆ ಬಂಗಾರದ ಕಿರೀಟಗಳನ್ನು ತೊಟ್ಟ ರೂಪದಿಂದ ಕಾಣಿಸಿಕೊಳ್ತಾನೆ. ಅದು ಅನೇಕ ರೂಪಗಳಲ್ಲಿ ಒಂದು ರೂಪ ಸ್ಮಶಾನವಾಸಿ ಅಷ್ಟೇ. ನಿತ್ಯ ನಿರಂತರವಾಗಿ ರುದ್ರದೇವನ ರೂಪ ನಾವು ಕಾಣುವ ಹಾಗೆ ಕೇವಲ ಗಜಚರ್ಮಾಂಬರನಾಗಿ, ಎಣ್ಣೆ ಹಚ್ಚದ ಜಟೆ ಉಳ್ಳವನಾಗಿ, ಕೊರಳಲ್ಲಿ ಹಾವಿನ ಹಾರ ಉಳ್ಳವನಾಗಿ ಈ ಥರವೇ ಅವನನ್ನು ಕಾಣಬೇಕಾಗಿಲ್ಲ. ಅವನ ಇನ್ನೂ ಸುಂದರವಾದ ಒಂದು ರೂಪ ಇದೆ ಅನ್ನೋದನ್ನು ಈ ಸುವರ್ಣ ಮುಕುಟಾಯಚ ಅನ್ನುವ ಮಾತು ತೋರಿಸಿಕೊಡುತ್ತೆ. ಮಹಾದೇವಾಯ ಕೃಷ್ಣಾಯ ತ್ರ್ಯಂಬಕಾಯ ನಘಾಯ ಚ. ದೇವತೆಗಳಿಗೆ ಮಹತ್ವವನ್ನು ತುಂಬಿದವ. ಯಾಕೆಂದರೆ ಉಳಿದ ದೇವತೆಗಳೆಲ್ಲ ಇವನಿಂದಲೇ ಹುಟ್ಟಿ ಬಂದವರು. ಯಾಕೆಂದರೆ ಪಂಚಭೂತಗಳು, ಪಂಚ ತನ್ಮಾತ್ರೆಗಳು, ಪಂಚ ಇಂದ್ರಿಯಗಳು, ಪಂಚ ಜ್ಞಾನ ಕರ್ಮೇಂದ್ರಿಯಗಳು ಸೇರಿ ಏನು ಪ್ರಪಂಚ ಅಂತಿದೆಯೋ ಅದೆಲ್ಲದಕ್ಕೂ ಮೂಲ ಪುರುಷ ಮಹಾದೇವನಾಗಿ ರುದ್ರದೇವ. ಅತ್ಯಂತ ಆಕರ್ಷಕ ರೂಪ, 3 ಕಣ್ಣುಗಳುಳ್ಳವ, ದೋಷಗಳಿಂದ ದೂರನಾದವ, ಕೋಪಗೊಳ್ಳುವವ, ಅಷ್ಟೇ ಕ್ರೌರ್ಯವನ್ನು ಬಿಟ್ಟು ತಾಳ್ಮೆಯಿಂದ ಪ್ರೀತಿಸುವವ, ಮೃತ್ಯುವಾಗಿ ಕಾಡುವವ, ಉದ್ದನೆಯ ತೋಳಿನಿಂದ ಶತ್ರುಗಳನ್ನು, ತ್ರಿಪುರಾಸುರರೇ ಮೊದಲಾದ ರಕ್ಕಸರನ್ನು ಕೊಂದವ, ಬಾಹುಶಾಳಿನೇ ದಂಡಿನೇ ದೃಪ್ತ ತಪಸೆ ತಥೈವ ಕ್ರೂರ ಕರ್ಮಣೆ, ದಂಡವನ್ನು ಕೈಯಲ್ಲಿ ಹಿಡಿದು ಶಾಸನ ಮಾಡುವವ, ತಪಸ್ಸಿನಿಂದ ಯಾರಾದರೂ ಮೆರೆದಿದ್ದಾರೆ ಅಂದರೆ ಅವರನ್ನು ಇಳಿಸುವವ, ಹಾಗೇ ಅಕ್ರೂರ ಕರ್ಮಣೆ. ಯಾವತ್ತೂ ಕೂಡ ಅವನ ಸಿಟ್ಟಿನಿಂದ ನೋಡಿದ ರೂಪವನ್ನು ಗಮನಿಸಿ ಕ್ರೂರಿ ಅಂತ ಭಾವಿಸಬೇಡಿ.
ಅವನು ಅತ್ಯಂತ ಸಮಾಧಾನದಿಂದ ಹಿತವನ್ನು ಬಯಸುವವನಾಗಿ ಕರ್ಮ ಮಾಡುವವ, ಸಾವಿರಾರು ತಲೆಗಳಿಂದ ಕೂಡಿದವನಾಗಿ, ಸಾವಿರಾರು ಚರಣಗಳಲ್ಲಿ ಓಡಾಡುವವನಾಗಿ, ನಮಗೆ ಲೋಕದಲ್ಲಿ ನೋಡುವ ರೂಪಕ್ಕಿಂತ ವಿಶಿಷ್ಟವಾದ ರೂಪದಿಂದ ತುಂಬಿದವನಾಗಿ, ಆದರೆ ಕಣ್ಣಿಗೆ ಅತ್ಯಂತ ಮಂಗಳವನ್ನು ತೊಟ್ಟ ರೂಪವಾಗಿ ನೂರಾರು ರೂಪಗಳಿಂದ ಕಾಣಿಸುವಂತಹ ಭಗವಂತನ ಆ ರುದ್ರದೇವನ ಲಕ್ಷಣವನ್ನು ನೋಡಿದಷ್ಟು ಅನುಭವಿಸಿದಷ್ಟು ಅದು ಅರ್ಥವಾಗುವುದು ಕಮ್ಮಿಯೇ. ಕೈಯಲ್ಲಿ ಪಿನಾಕವನ್ನು ತೊಟ್ಟಿದ್ದಾನೆ, ದೇವತೆಗಳಿಗೆ ಬೇಕಾದಷ್ಟು ಅನುಗ್ರಹವನ್ನು ನಡೆಸಿಕೊಟ್ಟಿದ್ದಾನೆ, ಭೋಗಗಳಿಗೆ ಲೋಕದಲ್ಲಿ ಆಸ್ಪದವನ್ನು ಕೊಟ್ಟು ಆ ಮೂಲಕ ಅವರ ಕರ್ಮಾನುಸಾರದ ಸಂತೋಷವನ್ನು ಒಡ್ಡಿದ್ದಾನೆ. ಆದರೆ ತಾನು ಮಾತ್ರ ವಿಕಾರಕ್ಕೊಳಗಾಗದೆ ದೂರ ನಿಂತಿದ್ದಾನೆ. ತ್ರಿಶೂಲವನ್ನು ಕೈಯಲ್ಲಿ ಹಿಡಿದು ವರಗಳನ್ನು ಕೊಡುತ್ತಾ 3 ಕಣ್ಣಿನವನಾಗಿ 3 ಲೋಕಗಳಿಗೆ ಒಡೆಯನಾಗಿ ನಿಂತಿದ್ದಾನೆ. ತ್ರಿಪುರಾಸುರರು ಅಂತನ್ನುವ 3 ಬೇರೆ ಬೇರೆ ಪಟ್ಟಣಗಳಲ್ಲಿ ನಿಂತವರನ್ನು ಸಂಹರಿಸಿ 3 ಕಣ್ಣುಗಳಿಂದ 3 ಲೋಕದೊಡೆಯನಾಗಿ ಅತ್ಯಂತ ಓಜಸ್ಕನಾಗಿ ಬೆಳೆದು ನಿಂತ, ಸಮರ್ಥನಾದ, ಸರ್ವಭೂತಗಳಿಗೂ ಬಲವನ್ನು ತುಂಬುವ, ಎಲ್ಲವನ್ನು ಹೊತ್ತು ನಿಂತ, ಭೂಮಿಗೂ ಧಾರಣ ಶಕ್ತಿಯನ್ನು ಕೊಟ್ಟಂತಹ ಈ ರುದ್ರದೇವನನ್ನು ನಾನು ನಮಿಸುತ್ತೇನೆ. ಈಶಾನ ದಿಕ್ಕಿಗೆ ಒಡೆಯನಾಗಿ, ಆನಂದ ಸಂತೋಷವನ್ನು ಕೊಡುವವನಾಗಿ, ಎಲ್ಲದರಲ್ಲೂ ನೆಲೆಸಿ ಎಲ್ಲರ ಮನಸ್ಸಿಗೆ ಪ್ರಚೋದಕನಾಗಿ, ಮಂಗಳಮಯನಾಗಿ, ವಿಶ್ವದ ಅನೇಕ ಪಂಚಭೂತಗಳಿಂದ ನಿರ್ಮಿತವಾದಂತಹ ಬೇರೆ ಬೇರೆ ವಸ್ತುಗಳಿಗೆ ಒಡೆಯನಾಗಿ, ಭವವೆನಿಸಿ ಉಮೆಗೆ ನಾಯಕನಾಗಿ, ಪಶುಗಳನ್ನು ಪಾಲಿಸುವವನಾಗಿ, ವಿಶ್ವದ ಹಲವು ರೂಪಗಳನ್ನು ತೊಟ್ಟವನಾಗಿ, ಎಲ್ಲ ದಿಕ್ಕುಗಳಿಗೂ ಕೂಡ ಒಡೆಯನೆನಿಸಿದ ರೂಪವಾಗಿ ಮಹೇಶ್ವರ ನೆನೆಸಿದ್ದಾನೆ. ವಿಕಾರವಾದದ್ದು ಅಂತ ಲೋಕಕ್ಕೆ ಅನಿಸಿದರೂ ಕೂಡ ಆ 3ನೆಯ ಕಣ್ಣಿನಿಂದ ಅವನು ವಿಶಿಷ್ಟ ರೂಪವನ್ನೇ ಕೊಡುವ ಸಾಮರ್ಥ್ಯ ಇರುವವನು. 10 ತೋಳುಗಳಿಂದ ಗೋವೃಷಧ್ವಜನಾಗಿ, ಸಾಮಾನ್ಯವಾಗಿ ನಂದಿಯ ಮೇಲೆ ಕೂತಂತಹ ಶಿವನನ್ನು ಚಿಂತಿಸುವುದು ಅಂತಂದರೆ ಧರ್ಮವನ್ನು ನಡೆಸಲಿಕ್ಕೆ ಬಂದಿದ್ದಾನೆ ಅಂತ ಅರ್ಥ. ವೃಷ ಅಂದರೆ ಧರ್ಮ, ನಂದಿ ಅನ್ನೋದು ಧರ್ಮದ ಪ್ರತೀಕ. ಆ ಧರ್ಮದ ಪ್ರತೀಕವಾಗಿ ಬಂದಿರುವಂತಹ ರುದ್ರದೇವನ ಉಗ್ರವಾದ, ಒಂದೇ ತೆರನಾದ, ಮಂಗಳಮಯವಾದ, ಘೋರವಾದ ಹಿಂಸೆಯನ್ನು ಒಡ್ಡುವ ಗೌರಿಯ ಜೊತೆಗೇ ಇದ್ದು, ಅವಳು ಕಾಳಿಯಾಗಿ ಸಂಹಾರದ ಶಕ್ತಿಯಲ್ಲಿ ರುದ್ರದೇವನ ಜೊತೆಗೆ ಸಹಾಯ ಮಾಡುವವಳು. ಹಾಗಾಗಿ ಅವಳ ಜೊತೆಗೆ ಇದ್ದು ಈಶನಶೀಲರಾದಂಥ ಉಳಿದ ಎಲ್ಲ ದೇವತೆಗಳಿಗೆ ವರವನ್ನಿತ್ತು ಅವರವರ ಕಾರ್ಯದಲ್ಲಿ ತೊಡಗಿಸುವವನಾದ್ರಿಂದಾಗಿ ಅಂತಹ ರುದ್ರದೇವನನ್ನು ನಮಿಸುತ್ತೇವೆ ಅಂತ ಹೇಳುತ್ತಿದ್ದಾರೆ. ವಿಷವನ್ನು ಕುಡಿದ ಹೊತ್ತಿಗೆ ಕುತ್ತಿಗೆಯನ್ನು ಹಿಡಿದು ಆ ವಿಷ ಕೆಳಕ್ಕೆ ಜಾರದಂತೆ ತಡೆದ ಪಾರ್ವತೀದೇವಿ ತನ್ನ ಯಜಮಾನನ ಆ ಕಪ್ಪು ಕಂಠವನ್ನು ನೋಡಿ ಸಂತೋಷಪಟ್ಲು, ಲೋಕಕ್ಕಾಗಿ ಈ ಕಾರ್ಯ ಮಾಡ್ತಾ ಇದ್ದಾರೆ ಅಂತ. ಅಂತಹ ದಿನದಿಂದ ಶಿತಿಕಂಠನಾಗಿ ಮೆರೆದ, ಸಾಮಾನ್ಯವಾಗಿ ನಮ್ಮಂತೆ ಹುಟ್ಟದ, ಅತ್ಯಂತ ಶುಭ್ರವಾದ, ತುಂಬು ತೋಳಿನ, ತುಂಬು ಶರೀರದ, ತುಂಬು ರೂಪದಿಂದ ಭೂಮಿಗೆ ಹೆಚ್ಚಿನದ್ದನ್ನೇ ಒದಗಿಸುವ ಮಂಗಳಮಯನಾದ, ವಿಶ್ವದ ಅನೇಕ ಭಾಗಗಳಲ್ಲಿ ಇದ್ದು ಅವುಗಳಿಗೆ ರೂಪ ಕೊಟ್ಟ, ತಾನು ಮಾತ್ರ ಅಂತಹ ರೂಪಗಳನ್ನು ಎಂದೂ ಬಯಸದೆ, ತಾನು ಯಾವತ್ತೂ ಕೂಡ ಅಂತಹ ಆಭರಣಗಳನ್ನು ತೊಡದೆ ಬಹುರೂಪನೆನಿಸಿದಂತಹ ಉಮಾಪತಿಯು ನಮಗೆ ರಕ್ಷಣೆಯನ್ನು ನೀಡಲಿ. ಅಂತಹ ರುದ್ರದೇವನನ್ನು ತಲೆಬಗ್ಗಿ ನಮಸ್ಕರಿಸ್ತೇನೆ. ಅನಂಗನ ಎಲ್ಲ ಅಂಗಗಳನ್ನು ಹರಿಸಿ ನನ್ನೊಳಗೆ ಇರುವ ಅನಂಗನ ಉಪಟಳವನ್ನು ಪರಿಹರಿಸುವ ಹರನಾಗಿ ನೀನು ಕಾಣಿಸಿಕೊಳ್ತಾ ಇದ್ದಿ. ರಕ್ಷಣೆಗೆ ಯಾರನ್ನಾದರೂ ಬೇಡಬೇಕು ಅಂತ ಬಂದಾಗ ದೊಡ್ಡ ರಕ್ಷಣೆಯ ಜಾಗ ಅದು ನೀನೇ ಆಗಿದ್ದಿ. ಮಹಾದೇವನಾಗಿ ನಿನಗೆ 5 ಮುಖವೂ ಇದೆ, 4 ಮುಖವೂ ಇದೆ. ನಿನ್ನ ಮೋರೆಗಳಲ್ಲಿ ಪ್ರತಿಯೊಂದಕ್ಕೂ ಕೂಡ ಬೇರೆ ಬೇರೆ ಬಣ್ಣಗಳಿವೆ. ಬೇರೆ ಬೇರೆ ರೂಪಗಳು ಅಂದರೆ ಬಣ್ಣಗಳು ಆಗುತ್ತೆ. ಬೇರೆ ಬೇರೆ ರೂಪಗಳಿಂದ ನೀನು ತೋರ್ಪಡಿಸುವವನಾಗಿದ್ದಿ. ನಿನ್ನ ಶರೀರವು ಅತ್ಯಂತ ಕಾಂತಿಯುಕ್ತವಾದದ್ದು, ದಿವ್ಯವಾದ ಲೋಕೋತ್ತರವಾದ ಆಭರಣಗಳಿಂದ ಕೂಡಿದ್ದು, ತುದಿ ಮೊದಲಿಲ್ಲದ, ಯಾರನ್ನು ನಂಬಿದರೆ ಬದುಕಿನಲ್ಲಿ ಮಂಗಳವೇ ಉಂಟಾಗುತ್ತೋ ಅಂತ ಶಂಭುವೆನಿಸಿದ್ದು, ಜಗತ್ತಿನ ಹೊರವಲಯದಲ್ಲಿ ಎಲ್ಲ ಕಡೆ ವ್ಯಾಪಿಸಿ ನಿಂತು ದೇವತೆಗಳ ಜೊತೆಗೆ ರಕ್ಷಣೆಯನ್ನು ಕೊಡುವಂಥವನು. 3 ಗುಣಗಳ ಸಮಸ್ಯೆಯಿಂದ ನಮ್ಮನ್ನು ಪಾರು ಮಾಡುವುದಕ್ಕಾಗಿ ನೀನೂ ಕೂಡ 3 ಗುಣಗಳಿಂದ ಆಚೆ ನಿಂತವನು. ಉದ್ವೇಗಕ್ಕೆ ಒಳಗಾಗದೆ ಎಲ್ಲ ಕೊಳೆಗಳನ್ನು ಕಳೆದುಕೊಂಡವನಾಗಿ, ಯಾರು ಓಜಸ್ವಿಗಳೋ ಅವರಿಗೆ ನೀನೇ ಓಜಸ್ಸು ಕೊಟ್ಟ ನಿಧಿ ಎನಿಸಿ ನಮ್ಮನ್ನು ರಕ್ಷಿಸಲಿಕ್ಕೆ ಸಿದ್ಧನಾಗಿದ್ದಿ. ಹಾಗಾಗಿ 2 ಕೈಗಳನ್ನು ಮುಗಿದು ಸಂಹಾರ ಶಕ್ತಿಯಾಗಿ ನಿಂತಹ ನಿನ್ನನ್ನು ಶರಣಂ ಯಾಮಿ, ನೀನೇ ನನಗೆ ನೆಲೆಮನೆ ಅಂತ ಭಾವಿಸಿದ್ದೇನೆ. ಸನ್ಮಾನ್ಯಂ ನಿಶ್ಚಲಂ ನಿತ್ಯಂ ಅಕಾರಣಮಲೇಪನಂ ಅಧ್ಯಾತ್ಮವೇದಮಾಸಾದ್ಯ ಪ್ರಯಾಮಿ ಶರಣಂ ಮುಹುಹು. ಮತ್ತೆ ಮತ್ತೆ ನಿನಗೆ ತಲೆ ಒಡ್ಡಿ ನಮಸ್ಕರಿಸ್ತಾ ಇದ್ದೇನೆ. ನೀನು ಅತ್ಯಂತ ಮಾನ್ಯನಾದವ,
ಯಾಕೆಂದರೆ ನೀನು ಒಂದು ತೊಟ್ಟ ಸಂಕಲ್ಪವನ್ನು ಮತ್ತೆ ಬದಲಿಸುವ ವ್ಯಕ್ತಿತ್ವ ಉಳ್ಳವನಲ್ಲ. ಯಾವಾಗಲೂ ನೀನು ಹೀಗೇನೆ, ಯಾವುದೇ ಕಾರಣ ಇಲ್ಲದೆ ನಿನಗೆ ಕೊಟ್ಟಿರುವ ಕೆಲಸವನ್ನು ನೀನು ನಿರಂತರ ಮಾಡಿ ಅಂಟಿಸಿಕೊಳ್ಳದೆ ಎತ್ತರದಲ್ಲಿ ಇರುವವನು. ಅದರಿಂದಾಗಿ ನೀನು ಅಲೇಪನ, ಅಧ್ಯಾತ್ಮದ ತಿಳುವನ್ನು ತಿಳಿಸುವವನು, ತಿಳಿದವನು. ಅಂತಹ ವೇದದ ಸಾರವನ್ನು ಚೆನ್ನಾಗಿ ಅರಿತು ನನಗೂ ಕೂಡ ಅಂತಹ ವೇದವನ್ನು ಪಡೆಯಬೇಕು, ಜ್ಞಾನವನ್ನು ಹೊಂದಬೇಕು ಅನ್ನುವ ದೃಷ್ಟಿಯಿಂದ ನಿನಗೆ ಶರಣು ಬಂದಿದ್ದೇನೆ. ಯಸ್ಯ ನಿತ್ಯಂ ವಿದುಸ್ಥಾನಂ ಮೋಕ್ಷಮಧ್ಯಾತ್ಮ ಚಿಂತಕಾ ಯೋಗಿನಃ ತತ್ವಮಾರ್ಗಸ್ಥಾ ಕೈವಲ್ಯಂ ಪದಮಕ್ಷರಂ. ಈ ಸ್ತೋತ್ರದ ಒಂದು ಸೂಕ್ಷ್ಮವನ್ನು ಗಮನಿಸಬೇಕಾದ್ದೇನು ಅಂದರೆ, ಈ ರುದ್ರದೇವನನ್ನು ಚಿಂತಿಸುವ ನೆಲೆಯಲ್ಲಿ ರುದ್ರಾಂತರ್ಯಾಮಿಯಾಗಿ ನರಸಿಂಹನನ್ನು ಚಿಂತಿಸಿದ್ದೇ ಸ್ಪಷ್ಟವಾಗಿ ನಮಗೆ ಪ್ರತಿ ಹಂತದಲ್ಲೂ ತಿಳಿಯುತ್ತಾ ಹೋಗುತ್ತೆ. ಎಲ್ಲಿ ನಿತ್ಯವೂ ಎಲ್ಲ ವಿದ್ಯೆಗಳ ಸ್ಥಾನವು ನಿಂತಿದೆಯೋ, ಅದರಲ್ಲೂ ಮುಖ್ಯವಾಗಿ ಮೋಕ್ಷಕ್ಕೆ ಬೇಕಿರುವಂತಹ ಅಧ್ಯಾತ್ಮದ ಚಿಂತನೆ ಎಲ್ಲಿಂದ ಒದಗುತ್ತೋ ಅವರೆಲ್ಲರೂ ಕೂಡ ಈ ಶಿವನ ದಾರಿಯಲ್ಲೇ ಸಾಗಿ ತಮ್ಮ ಬಿಡುಗಡೆಯ ದಾರಿಯನ್ನು ಹೊಂದಬೇಕು. ಅದರಿಂದಾಗಿ ಯೋಗಿಗಳೆಲ್ಲ ತತ್ವಮಾರ್ಗದಲ್ಲಿರುವವರು ಕೇವಲ ಸುಖವನ್ನು ಪಡೆಯುವುದಕ್ಕಾಗಿ ನಿನ್ನಿಂದ ಉಪದಿಷ್ಟರಾಗಿ ಎತ್ತರದ ಸ್ಥಾನವನ್ನು ಹೊಂದಿದ್ದಾರೆ. ಯಂ ವಿದು ಸಂಗವಿರ್ಮುಕ್ತಾ ಸಾಮಾನ್ಯಂ ಸಮದರ್ಶಿನ ತಂ ಪ್ರಪದ್ಯೆ ಜಗದ್ಯೋನಿಂ ಅಯೋನಿಂ ನಿರ್ಗುಣಾತ್ಮಕಂ. ಸಂಘದಿಂದ ನಿರ್ಮುಕ್ತರಾದ ಸಜ್ಜನರೆಲ್ಲರೂ ಕೂಡ ಜಗತ್ತಿನ ಎಲ್ಲೆಡೆ ತುಂಬಿದ ಭಗವಂತನನ್ನು ನಿನ್ನಲ್ಲೂ ಕಂಡು ನೀನೇ ನಮ್ಮನ್ನು ರಕ್ಷಿಸುವವನು ಅಂತ ನಿನ್ನೊಳಗೆ ನಿಂತ. ಯಾಕೆಂದರೆ ಈ ಶರೀರದಿಂದ ದಾಟಿ ಮತ್ತೊಂದು ಶರೀರಕ್ಕೆ ಹೋಗುವಾಗ ಮಧ್ಯದಲ್ಲಿ ಅನೇಕ ಅಡೆತಡೆಗಳು ಉಂಟಾಗಿ ಸಾತ್ವಿಕವಾದ ದಾರಿಯಲ್ಲಿ ಸಾಗುವುದು ಕಷ್ಟವಾಗುತ್ತೆ. ಅದರಿಂದಾಗಿ ಜಗತ್ತಿಗೆ ಕಾರಣೀಭೂತನಾಗಿ ನಿನಗೆ ಯಾರೂ ಕಾರಣರಿಲ್ಲ ಅನ್ನುವ ರೀತಿಯಲ್ಲಿ ನೀನು ಗುಣಗಳಿಂದ ಆಚೆಗೆ ನಿಂತವನಾದ್ರಿಂದಾಗಿ ನಮ್ಮನ್ನು ಕೂಡ ಈ ಗುಣಗಳಿಂದ ಆಚೆಗೆ ತಂದು ನಿಲ್ಲಿಸು. ಅಸೃಜದ್ಯಸ್ತು ಭೂರಾದೀನ್ ಸಪ್ತಲೋಕಾನ್ ಸನಾತನಾನ್ ಸ್ಥಿತಸ್ತಸ್ಯೋಪರಿಸ್ಥಾಣುಂ ತಂ ಪ್ರಪದ್ಯೆ ಸನಾತನಂ. ಸೃಷ್ಟಿಯ ವಿಷಯದಲ್ಲಿ ಪಂಚಭೂತಗಳಿಂದ ನಿರ್ಮಿತವಾದ ಆನಂತರದ ಎಲ್ಲ ಲೋಕಗಳು ಕೂಡ, ಭೂರಾದಿ ಸಪ್ತಲೋಕಗಳೆಲ್ಲವೂ ಕೂಡ ನಿನ್ನ ಹಿಡಿತದಲ್ಲೇ ಇದ್ದು ಆ ಎಲ್ಲ ಸ್ಥಾನಗಳಿಗೆ ದೀರ್ಘಕಾಲದ ಅಸ್ತಿತ್ವವನ್ನು ಕೊಟ್ಟವನು ನೀನು. ಭಕ್ತರಿಗೆ ನೀನು ಅತ್ಯಂತ ಸುಲಭ. ಆದರೆ ಯಾರು ನಿನ್ನನ್ನು ಧಿಕ್ಕರಿಸಿ ದೂರ ಹೋಗ್ತಾರೋ ಅವರಿಗೆ ನೀನು ಯಾವತ್ತೂ ಮತ್ತೆ ಕೈಗೆ ಸಿಗುವುದಿಲ್ಲ. ಆದರೆ ನೀನು ಎಲ್ಲರ ಹತ್ತಿರದಲ್ಲೇ ಇದ್ದಿ, ಮನಸ್ಸಿನಲ್ಲೇ ನೆಲೆಸಿ ಮನಸ್ಸನ್ನು ಪ್ರಚೋದಿಸಿ ಭಗವಂತನಲ್ಲಿಗೆ ನಿರಂತರವಾದ ಎಚ್ಚರ ಸಿಗುವ ಹಾಗೆ, ಭಗವಂತನಲ್ಲಿಗೆ ಮನಸ್ಸು ಸಾಗುವ ಹಾಗೆ ರಕ್ಷಿಸುವವನು ನೀನೆ. ಪ್ರಕೃತೇ ಪರತಸ್ಥಿತಂ. ಪ್ರಕೃತಿಯ ಮಾಯೆಯನ್ನು ತಪ್ಪಿಸುವುದಕ್ಕೆ ಬೇಕಿರುವಂತಹ ಶಕ್ತಿಯನ್ನು ತುಂಬುವವನು ನೀನೆ. ನಮಾಮಿ ಸರ್ವಲೋಕಸ್ಥಂ ವ್ರಜಾಮಿ ಶರಣಂ ಶಿವಂ. ಏವಂ ಕೃತ್ವಾ ನಮಸ್ತಸ್ಮೈ ಮಹಾದೇವಾಯ ಶಂಭವೇ ಮಹಾತ್ಮನೆ ಕ್ಷಿತಿಪತೆ ತತ್ಸುವರ್ಣಮವಾಪ್ಸ್ಯಸಿ. ಮುಖ್ಯವಾದ ಸಂಗತಿಯನ್ನು ಹೇಳಿ ಎಲ್ಲ ಲೋಕದ ಒಡೆಯನಾಗಿರುವಂತಹ ಮಹಾದೇವನನ್ನು, ಶಂ ಆನಂದವನ್ನು ಉಂಟು ಮಾಡುವಂತಹ ರುದ್ರದೇವನನ್ನು ನೀನು ಚಿಂತಿಸಿದರೆ, ಓ ಕ್ಷಿತಿಪತೆ, ಮರುತ್ತನಿಗೂ ಆಯಿತು ಯುಧಿಷ್ಠಿರನಿಗೂ ಆಯಿತು. ಯಾಕೆಂದರೆ ಇಬ್ಬರೂ ಕ್ಷಿತಿಪತಿಗಳೇ. ನೀನು ಸುವರ್ಣವನ್ನು ಅವಾಪ್ಸಿಸಿ, ಸುವರ್ಣವನ್ನು ಪಡೀತಿ. ಲಭಂತೆ ಗಾಣಪತ್ಯಂಚ ತದೇಕಾಗ್ರಾಹಿ ಮಾನವಾ ಕಿಂ ಪುನರ್ ಸುವರ್ಣ ಭಾಂಡಾನಿ ತಸ್ಮಾತ್ವಂ ಗಚ್ಚಮಾಚಿರಂ. ಎಲ್ಲ ಗಣಗಳಿಗೆ ಒಡೆಯನಾಗಿರುವಂತಹ, ಪ್ರಮಥ ಗಣಗಳಿಗೆ ಒಡೆಯನಾಗಿರುವಂತಹ ಭಗವಂತನ ವಿಶೇಷವಾದ ರುದ್ರದೇವನ ಪ್ರೀತಿಯನ್ನು ಸಂಪಾದಿಸಿದಂತಹ ಮನುಷ್ಯರು ಇಲ್ಲಿ ನಿರಂತರವಾಗಿ ಈ ರೀತಿ ಪ್ರಾರ್ಥಿಸಿ ತಮಗೆ ಬೇಕಿರುವ ಸಂಪತ್ತನ್ನು ಪಡೆದಿದ್ದಾರೆ. ದೊಡ್ಡ ಸ್ಥಾನವನ್ನೇ ಪಡೀತಾರೆ. ಇನ್ನು ಸುವರ್ಣ ಭಾಂಡಾದಿಗಳನ್ನು ಪಡೆಯುವುದೇನು ದೊಡ್ಡ ಕಷ್ಟದ ಕೆಲಸ? ಅದಂತೂ ಸುಲಭವಾಗಿ ಸಿಗುತ್ತೆ. ಗಚ್ಚ, ಬೇಗ ಹೊರಡು, ಮಾಚಿರಂ, ತಡ ಮಾಡಬೇಡ. ಮಹತ್ತರಂ ಹಿತೇ ಲಾಭಂ ಹಸ್ತ್ಯಶ್ವೋಷ್ಟ್ರಾಧಿಭಿಸ್ಸಹ ಸುವರ್ಣಮಾ ಹರಿಷ್ಯಂತಹ ತತ್ರ ಗಚ್ಚಂತು ತೇ ನರಾಃ. ಬೇಗನೆ ಆನೆಗಳನ್ನು, ಕುದುರೆಗಳನ್ನು, ಒಂಟೆಗಳನ್ನು ಹೊತ್ತುಕೊಂಡು ಈ ಗುಹೆಯ ಹತ್ತಿರ ಬಂದು ಸುವರ್ಣದ ರಾಶಿ ಬಿದ್ದಿರುವುದರಲ್ಲಿ ನಿನಗೆ ಅಗತ್ಯ ಎಷ್ಟಿದೆಯೋ ಅಷ್ಟನ್ನು ಹೊತ್ತುಕೊಂಡು ಹೋಗು ಅಂತ ವ್ಯಾಸರು ಇತ್ಯುಕ್ತಸ್ತು ವಚಸ್ತಸ್ಯ ಚಕ್ರೇ ಕಾರಂಧಮಾತ್ಮಜಃ ಗಂಗಾಧರಂ ನಮಸ್ಕೃತ್ಯ ಲಬ್ಧವಾನ್ ಧನಮುತ್ತಮಂ. ಈ ರೀತಿ ಸಂವರ್ತ ರುದ್ರದೇವನನ್ನು ಪ್ರಾರ್ಥಿಸಿ ಮರುತ್ತನ ಪರವಾಗಿ ಕೇಳಿಕೊಂಡ ಫಲವಾಗಿ ತಕ್ಷಣವೇ ಗಂಗಾಧರನನ್ನು ನಮಸ್ಕರಿಸಿ ಅವನು ಈ ಸಂಪತ್ತು ತೆಗೆದುಕೊಂಡು ಹೋಗು ಅಂತ ಹೇಳಿದ ಮಾತಿಗೆ ಅನುಗುಣವಾಗಿ ಅತ್ಯಂತ ದೊಡ್ಡ ಪ್ರಮಾಣದ ಉತ್ತಮಂ ಧನಂ ಪಡೆದ. ಕುಬೇರ ಇವ ತತ್ಪ್ರಾಪ್ಯ. ಹೇಗಾದ ಅಂದರೆ ಮರುತ್ತ ಒಂಥರ ಕುಬೇರನ ಹಾಗಾಗೋದ. ಅಷ್ಟು ಸಂಪತ್ತೆಲ್ಲವೂ ಕೂಡ ಕುಬೇರ ಮಹಾದೇವ ಹೇಳಿದ ಅಂದರೆ ಕುಬೇರ ಮತ್ತೆ ತಡೆಯುವುದಿಲ್ಲವೇ ಇಲ್ಲ. ಅದು ಅವನ ಆಜ್ಞೆ ಅಂತ ಬಂದಮೇಲೆ ಅವನೇ ಕೊಟ್ಟದ್ದು, ಅವನೇ ಆದೇಶ ಕೊಟ್ಟದ್ದಾದ್ರಿಂದಾಗಿ ಮಹಾದೇವ ಪ್ರಸಾದತಃ ರುದ್ರದೇವನ ಮಹಾಫಲದಿಂದ
ಸುವರ್ಣದ ದೊಡ್ಡ ಭಾಂಡಾರವನ್ನು ತಥೋತಿಮಾನುಷಂ ಸರ್ವಂ ಚಕ್ರೇ ಯಜ್ಞಸ್ಯ ಸಂವಿಧಿಂ, ಲೋಕದಲ್ಲಿ ಸಾಮಾನ್ಯ ಜನರು ಮಾಡಲಿಕ್ಕೆ ಸಾಧ್ಯವೇ ಇಲ್ಲದ ಸಂಪತ್ತಿನ ಮೊತ್ತವನ್ನು ಈ ಯಜ್ಞಕ್ಕಾಗಿ ಅತಿಮಾನುಷಂ ಸರ್ವಂ, ಲೋಕದಲ್ಲಿ ಸಾಮಾನ್ಯರು ಮಾಡಲಿಕ್ಕಾಗದಂತಹ ಯಜ್ಞದ ಸಂವಿಧಿಂ ಅಂದರೆ ಯಾವ ಯಾವ ಕ್ರಮದಲ್ಲಿ ಎಷ್ಟೆಷ್ಟು ಸಂಪತ್ತನ್ನಲ್ಲಿ ವಿನಿಯೋಗಿಸಬೇಕಿತ್ತೋ ಅದರಲ್ಲಿ ಸ್ವಲ್ಪವೂ ಕೂಡ ತನಗೆ ಉಳಿಸ್ಕೊಳ್ಬೇಕು ಅಂತ ಯೋಚನೆ ಮಾಡದೆ. ಒಂದು ಯಜ್ಞದ ಪ್ರಧಾನ ಕ್ರಮ ಏನಿದೆ ಅಂದರೆ ಯಜ್ಞಕ್ಕಾಗಿ ಏನಾದರೂ ತಂದರೆ ಅದನ್ನು ಮತ್ತೆ ಮನೆ ಬಳಕೆಗೆ ಯೂಸ್ ಮಾಡಬಾರ್ದು ಅಂತ. ಏನೇ ತಂದಿರಲಿ, ಅದು ಸಣ್ಣ ಸಮಿಧೆ ಇರಲಿ, ಒಂದು ಸಣ್ಣ ದೊನ್ನೆ ಇರಲಿ, ಅದೆಲ್ಲವನ್ನು ಕೂಡ ಹೋಗುವಾಗ ಆ ಮಾಡಿಕೊಟ್ಟಂತಹ ಯಜಮಾನನ ಹಿತದೃಷ್ಟಿಯಿಂದ ಮಾಡಿಕೊಟ್ಟಂತಹ ಪೌರೋಹಿತ್ಯ ನಡೆಸಿದಂತಹ ಋತ್ವಿಜನಿಗೆ ಅದನ್ನು ಕೊಟ್ಟು ಬಿಡಬೇಕು ಅಂತ. ಹಾಗೆಯೇ ಇವನು ಕೂಡ ಅಲ್ಲಿ ಉಳಿದ ಭಾಗವನ್ನು ಸಂಪತ್ತನ್ನು ತಗೊಂಡು ಹೋಗಲಿಲ್ಲ, ಯಾಗ ಮಾಡಿದ ಮೇಲೆ ಬಿಟ್ಟು ಹೋದ ಅಂತ. ಯಾಕೆಂದರೆ ಅದು ಅಲ್ಲಿ ಯಾರಿಗೆ ಬೇಕಾದರೂ ಮುಂದೆ ಬೇಕಾದವರು ಬಂದರೆ ಅದನ್ನು ಉಪಯೋಗಿಸಲಿ, ನನಗೆ ಎಷ್ಟು ಯಜ್ಞಕ್ಕೆ ಬೇಕಿತ್ತು ಅಷ್ಟು ತೊಗೊಂಡಿದ್ದೇನೆ, ನನ್ನ ಯಜ್ಞದಲ್ಲಿ ಕೊಡಬೇಕಾದೆಲ್ಲ ಕೊಟ್ಟಿದ್ದೇನೆ, ಇನ್ನು ಉಳಿದದ್ದನ್ನು ಅವ್ನು ಮನೆಗೆ ತೊಗೊಂಡು ಹೋಗಲ್ಲ. ಯಾಕೆಂದರೆ ಹಿಂದೆ ಮನೆಯಲ್ಲಿ ಯಜ್ಞ ಮಾಡ್ತಿದ್ದಿದ್ದಲ್ಲ, ಒಂದು ಪುಣ್ಯತಮವಾದಂತಹ ಸ್ಥಳವನ್ನು ಹುಡುಕಿ ಅಲ್ಲಿ ಯಜ್ಞವನ್ನು ಮಾಡಿ ಮತ್ತು ವಾಪಸ್ ಹೊರಟು ಬರ್ತಿದ್ರು. ಆ ಯಜ್ಞ ಮಾಡಿದ ಮೇಲೆ ಆ ಜಾಗ ತಾನಾಗಿಯೇ ಪೂರ್ತಿ ಕಾಡಿನಿಂದ ಆವೃತವಾಗಿ ಬೆಟ್ಟಗುಡ್ಡಗಳ ನಡುವೆ ಆಗಿದ್ರೆ ಅದು ತಾನಾಗಿಯೇ ಬೆಟ್ಟದ ನಡುವೆ ಸೇರಿಕೊಂಡು ಮತ್ತೆ ಯಾರಿಗೂ ತಿಳಿಯದ ಮಾಮೂಲು ಸ್ಥಳವಾಗಿ ಉಳಿದು ಬಿಡ್ತಿತ್ತು. ಕೆಲವೊಂದು ಸರ್ತಿ ಆಮೇಲೆ ಬಂದವರು ಇಲ್ಲೆಲ್ಲೋ ಒಂದು ವಿಶಿಷ್ಟವಾದ ತಪಸ್ಸು ನಡೆದ ಅಥವಾ ಯಜ್ಞ ನಡೆದ ಜಾಗ ಇದೆ ಅಂತ ಗೊತ್ತಾಗಿ ಅಲ್ಲಿ ತಪಸ್ಸಿಗೆ ಹೋಗಿ 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 ಒಂದು ಆಶ್ರಮವಾಗಿ ನಂತರ ಅದು ಮತ್ತೆ ತೀರ್ಥಕ್ಷೇತ್ರವಾಗಿ ಬಂದಂತಹ ಪ್ರಸಂಗಗಳನ್ನು ನಾವು ನೋಡುತ್ತೇವೆ. ಹಾಗೆ ಇಲ್ಲಿ ಸುವರ್ಣಾನಿ ಚ ಭಾಂಡಾನಿ ಸಂಕ್ರಚ್ಚುಸ್ತಸ್ಯ ಶಿಲ್ಪಿನಃ, ಶಿಲ್ಪಿಗಳಿಗೆಲ್ಲ ಕೊಟ್ಟ ಬಂಗಾರದಿಂದ ಬೇಕಾದ ಸರ್ವ ಸಂಭಾರಗಳನ್ನು ಆ ಸಂವರ್ತನ ಶಾಸನದಂತೆ ಮರುತ್ತ ಅನೇಕ ಥರದ ಪಾತ್ರೆಗಳನ್ನು ಬೇಕಿರುವ ಶಾಲಾ ಅಂತಂದರೆ ಯಜ್ಞಶಾಲಾ, ಭೋಜನಶಾಲಾ, ಪಾಕಶಾಲಾ, ಋತ್ವಿಕ್ಶಾಲಾ, ಯಜಮಾನಶಾಲಾ ಅಂತ ಅಲ್ಲೇ ಅದೆಲ್ಲವೂ ಕೂಡ ಆಗಲೇ ತಯಾರಾಗಬೇಕು. ತಯಾರಿರುವ ಯಾವುದೋ ಒಂದು ಮಂಟಪದಲ್ಲಿ ಕೂತು ಮಾಡುವುದಲ್ಲ, ಅದಕ್ಕೋಸ್ಕರ ಕಾಡಿನಿಂದ ತಂದ ಅಪರೂಪದ ಗಿಡಮರಗಳಿಂದ ಅದರ ಆಚ್ಛಾದನಗಳನ್ನೆಲ್ಲ ನಿರ್ಮಿಸಿ ಹೋಗುವಾಗ ಯಾವುದು ತಗೊಂಡೋಗ್ಲಿಕ್ಕಿಲ್ಲ, ಬರೀಗೈಯಲ್ಲಿ ಪುಣ್ಯ ಮಾತ್ರ ಹಿಡ್ಕೊಂಡು ಹೋಗುವುದು ಅಂಥ ಒಂದು ನಿರ್ಲೇಪದಿಂದ ಕೂಡಿದ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಭಗವಂತನ ಪ್ರೀತಿ ಅನ್ನೋದನ್ನು ಇಟ್ಟುಕೊಂಡು ಮಾಡಿದ ಸಂವರ್ತನ ಶಾಸನದಂತೆ ಮಾಡಿದ ಯಾಗದ ವಿವರಣೆ ಇಲ್ಲಿ ಬಂತು. ಬೃಹಸ್ಪತಿತ್ತು ತಾಂ ಶುತ್ವಾ ಮರುತ್ತಸ್ಯ ಮಹೀಪತೆ ಸಮೃದ್ಧಿಮಿತಿ ದೇವೇಭ್ಯ ಸಂತಾಪಮಕರೋದ್ಭೃಶಂ. ಬೃಹಸ್ಪತಿಗೆ ಆ ನಂತರ ಈ ವಿಷಯ ಗೊತ್ತಾಯಿತು. ಸ್ವಲ್ಪ ಮರುತ್ತನ ವಿಷಯದಲ್ಲಿ ತಾನು ಇಂದ್ರನ ಮಾತು ಕೇಳಿ ಬಿಟ್ಟುಕೊಟ್ಟದ್ದು ನಾನು ಮಾಡಿಸಿದರೆ ಎಷ್ಟು ಚೆನ್ನಾಗಿರ್ತಿತ್ತು, ಎಷ್ಟು ನಂಬಿಕೆಯಿಂದ, ಎಷ್ಟು ಶ್ರದ್ಧೆಯಿಂದ, ಎಷ್ಟು ವಿಸ್ತಾರವಾಗಿ ಮಾಡ್ತಾ ಇದ್ದಾನೆ ಅಂತ ಒಳಗಿನಿಂದ ಒಂದು ಸಣ್ಣ ಸಂತಾಪ ಉಂಟಾಯಿತಂತೆ. ಆದರೆ ಅದರ ಮೇಲೆ ಏನು ಕೋಪ ಮಾಡಿಕೊಳ್ಳಿಲ್ಲ. ಒಳಗಿನಿಂದ ದೇವರಾಜ ಯಾಕೋ ಹೀಗೆ ಮಾಡಿದ್ನಲ್ವಾ ಅಂತ ಒಂದು ಚೂರು ಒಳಗೆ ಮನಸ್ಸು ವ್ಯಗ್ರಗೊಂಡಿತ್ತು. ಸಂತಪ್ಯಮಾನೋ ವೈವರ್ಣ್ಯಂ ಕುಶತ್ವಂ ಚಾಗಮತ್ಪರಂ ಭವಿಷ್ಯತಿ ಹಿಮೇ ಶತ್ರು ಸಂವರ್ತೋ ವಸುಮಾನಿತಿ ತಂ ಶ್ರುತ್ವಾ ವೃಷಸಂತಪ್ತಂ ದೇವರಾಜೋ ಬೃಹಸ್ಪತಿಂ ಅಭಿಗಮ್ಯಾಮರವೃತಃ ಪ್ರೋವಾಚೇದಂ ವಚಸ್ತತ. ಅದು ಆ ಕಥೆ ಮತ್ತೆ ಮುಂದುವರಿಯುತ್ತೆ. ಇಲ್ಲಿಗೆ ಆ ಸ್ತುತಿ ಮುಕ್ತಾಯವಾಗುತ್ತೆ. ಈ ಮಾತು ಇತಿ ಶ್ರೀಮನ್ಮಹಾಭಾರತೆ ಶತಸಾಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಕ್ಯಾಂ ಆಶ್ವಮೇಧಿಕ ಪರ್ವಣಿ ಮರುತ್ತ ಸಂವರ್ತೀಯ ಅಷ್ಟಮೋಧ್ಯಾಯ. 8ನೆಯ ಅಧ್ಯಾಯದಲ್ಲಿ ಈ ಶಿವಸ್ತುತಿಯ ಸುಂದರವಾದ ಪರಿಚಯವನ್ನು ಸಂವರ್ತ ಮರುತ್ತನಿಗಾಗಿ ಮಾಡಿಕೊಟ್ಟದ್ದನ್ನು ನಿರೂಪಿಸಿದರು. ಅವರಿಬ್ಬರು ಮಾಡಿದ ಆ ಒಳ್ಳೆಯ ಕೆಲಸವನ್ನು ವೇದವ್ಯಾಸರು ಯುಧಿಷ್ಠಿರನಿಗೆ ಹೇಳಿದರು. ಅದನ್ನು ಜನಮೇಜಯನಿಗೆ ವೈಶಂಪಾಯನರು ಹೇಳಿದರು. ಆ ಪ್ರವೃತ್ತಿಯನ್ನು, ಆ ಕಥೆಯ ಪ್ರವೃತ್ತಿಯನ್ನು ಇವತ್ತಿಗೂ ಅದು ನಡೆಯುತ್ತೆ ಅನ್ನೋದಕ್ಕೆ ನಾವೊಂದು ಸಣ್ಣ ಘಟನೆಯನ್ನು ಹಿಂದೆ ಯೋಗಿಯ ಆತ್ಮಕಥೆ ಅನ್ನೋದರಲ್ಲಿ ಬಂದದ್ದನ್ನು ಕೂಡ ನಾವು ಗಮನಿಸಿದೆವು. ಹೀಗೆ ಒಂದು ಅದ್ಭುತವಾದ ಸಂಪತ್ಪ್ರದಾಯಕವಾದ ಶಿವಸ್ತುತಿ ಅಂತ ಹೇಳಿದರೂ, ಸಂಪತ್ಕರವಾದಂತಹ ಶಿವಸ್ತುತಿ ಅಂತ ಹೇಳಿದರೂ ತಪ್ಪಾಗುವುದಿಲ್ಲ. ಇಂತಹ ಈ ಸುಂದರವಾದ ಚಿಂತನೆ ನಮಗೆ ನಿರಂತರ ನಮ್ಮ ಮನಸ್ಸಿನಲ್ಲಿ ಉಳಿಯಲಿ. ಅದರಿಂದ ನಮ್ಮ ಬದುಕಿನ ಎಲ್ಲ ದಾರಿದ್ರ್ಯವು ಪರಿಹಾರವಾಗಲಿ, ಮನಸ್ಸೂ ಕೂಡ ಉತ್ಕಟವಾದಂತಹ ಸತ್ಕರ್ಮದಲ್ಲಿ ತೊಡಗುವ ಶಕ್ತಿಯನ್ನು ಪಡೆಯಲಿ ಅಂತ ಪ್ರಾರ್ಥಿಸಿ, ಈ ಚಿಂತನೆ ನಮಗೆ ಎಲ್ಲರಿಗೂ ಒದಗುವಂತೆ ಜ್ಞಾನ ಸೇವೆಯನ್ನು ಮಾಡಿದವರು ರಂಗಯ್ಯ ಅವರ ಕುಟುಂಬ, ಅವರ ಮಡದಿಯಾದ ಸುಶೀಲಮ್ಮ ಅವರ ನೆನಪಿನಲ್ಲಿ ಈ ಸಂಚಿಕೆ ಮೂಡಿಬಂದಿದೆ. ಅವರಿಗೂ ಇದರ ವಿಶೇಷವಾದ ಅನುಗ್ರಹ ಉಂಟಾಗಿ ಇದನ್ನು ಕೇಳಿ ಪಠಿಸಿ ಅನುಭವಿಸಿದ ಸಜ್ಜನರಿಗೂ ಕೂಡ ಬದುಕಿನುದ್ದಕ್ಕೂ ಕೂಡ ಭಗವತ್ ಪ್ರಜ್ಞಾಪೂರ್ವಕವಾದ ಸಂಪತ್ತು ಒದಗಿ
ಅದರಿಂದ ಜೀವನ ಸುಕರವಾಗಿ ನಡೆಯಲಿ ಅಂತ ಹಾರೈಸ್ತಾ ಶ್ರೀಕೃಷ್ಣಾರ್ಪಣಮಸ್ತು.